Welcome to Gurudeva Academy. India having highest wetlands in Asia. That is, India having total 85 wetlands in 2024, which represent India having highest wetlands in Asian countries. So let us see what is wetland, what are all the importance of wetland, and what are all the initiative taken to conserve these wetlands. So first of all, we have to define what is wetland is. ಅಕಾರ್ಡಿಂಗ್ ಟು ರಾಮ್ಸಾರ್ ಕನ್ವೆನ್ಷನ್, ದಿಸ್ ಇಸ್ ಅ ಕನ್ವೆನ್ಷನ್. ಇದ್ರ ಬಗ್ಗೆ ನಾವು ಮುಂದೆ ನೋಡ್ಕೊಳ್ಳೋಣ. ಮೊದಲಿಗೆ ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಳಿದ್ರೆ, ಈ ರಾಮ್ಸಾರ್ ಕನ್ವೆನ್ಷನ್ನಲ್ಲಿ ವೆಟ್ಲ್ಯಾಂಡ್ನ ಯಾವ ಥರ ಡಿಫೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವುದಾದ್ರೂ ಏರಿಯಾ ವಾಟರ್ ಪಾರ್ಟಿಕಲ್ಸ್ ಏನಾದರೂ ಜಾಸ್ತಿ ಇದ್ದರು, ಆ ವಾಟರ್ ಪಾರ್ಟಿಕಲ್ ಏನಿರುತ್ತೆ ಅಂತ ಹೇಳಿದ್ರೆ ನ್ಯಾಚುರಲ್ ಆಗೋ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಆಗೋ ಆಗಿರ್ಬೋದು, ಪರ್ಮನೆಂಟ್ ಆಗಿರ್ಬೋದು ಅಥವಾ ಟೆಂಪರರಿ ವಾಟರ್ ಬಾಡಿ ಆಗಿರ್ಬೋದು, ನಂತರ ಸ್ಟ್ಯಾಟಿಕ್ ಮತ್ತು ಫ್ಲೋಯಿಂಗ್ ವಾಟರ್ಸ್ ಆದರೂ ಇರ್ಬೋದು, ಆ್ಯಂಡ್ ಫ್ರೆಶ್ ವಾಟರ್, ಬ್ರ್ಯಾಕಿಶ್ ವಾಟರ್ ಆರ್ ಸಾಲ್ಟಿ ವಾಟರ್. ಯಾವುದೇ ಟೈಪ್ ಆಫ್ ವಾಟರ್ ಆ ರೀಜನಲ್ಲಿ ಪ್ರೆಸೆಂಟ್ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ವೆಟ್ಲ್ಯಾಂಡ್ ಅಂತ ಕರಿತೀವಿ. ಇನ್ ಅದರ್ ಟರ್ಮ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ವಾಟರ್ ಲಾಗಿಂಗ್ ಏರಿಯಾಸ್. ಈ ಏರಿಯಾಗಳನ್ನ ನಾವೇನಂತ ಕರಿತೀವಿ, ವೆಟ್ಲ್ಯಾಂಡ್ ಅಂತ ಹೇಳಿಬಿಟ್ಟು ಕರಿತೇವೆ. ಮೊದಲಿಗೆ ಈ ವೆಟ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್ಗಳೇನೇನು ನೋಡ್ಕೊಳ್ಳೋಣ. ಈ ವೆಟ್ಲ್ಯಾಂಡ್ಸ್ಗೆ ಎಕ್ಸಾಂಪಲ್ನ ನೋಡಿದ್ರೆ ಮಾರ್ಷಸ್, ಫೆನ್ಸ್, ಪೀಟ್ಲ್ಯಾಂಡ್ಸ್ ಮತ್ತು ಶಾಲೋ ಮೆರೈನ್ ವಾಟರ್ಸ್ಗಳನ್ನ ಕೂಡ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಸುಂದರ್ಬನ್ಸ್ನ ಕೂಡ ನಾವು ವೆಟ್ಲ್ಯಾಂಡ್ ಅಂತ ಕರಿತೀವಿ. ಚಿಲಿಕಾ ಲೇಕ್, ಅದು ಕೂಡ ಬ್ರಾಕಿಶ್ ವಾಟರ್ ಇದೆಲ್ಲ, ಅದನ್ನು ಕೂಡ ನಾವೇನಂತ ಕರಿತೀವಿ, ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಆ್ಯಂಡ್ ಇದರಲ್ಲಿ ಇಂಪಾರ್ಟೆಂಟ್ ಬಂದುಬಿಟ್ಟು 6 ಮೀಟರ್ ಡೀಪ್ ಅಟ್ ಲೋ ಟೈಡ್. ಲೋ ಟೈಡ್ ಇರುತ್ತೆ ಅಲ್ಲ, ಆ ಟೈಮಲ್ಲಿ ಏನು ಮಾಡಬೇಕು, 6 ಮೀಟರ್ ಡೀಪ್ ಏನಾದರೂ ಇದ್ದರೆ ಅದನ್ನು ವೆಟ್ಲ್ಯಾಂಡ್ಸ್ ಅಂತ ಹೇಳಿ ನಾವು ಕನ್ಸಿಡರ್ನ ಮಾಡ್ಬೋದಾಗತ್ತೆ. 1971ಗಿಂತ ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ, ವೆಟ್ಲ್ಯಾಂಡ್ಸ್ಗಳನ್ನ ವಿ ಕಾಲ್ ಇಟ್ ಆಸ್ ಅ ವೇಸ್ಟ್ ಲ್ಯಾಂಡ್ಸ್, ಬಿಕಾಸ್ ಪೀಪಲ್ ಡಸಂಟ್ ನೋ ದ ಇಂಪಾರ್ಟೆನ್ಸ್ ಆಫ್ ದ ವೆಟ್ಲ್ಯಾಂಡ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ದ ವೆಟ್ಲ್ಯಾಂಡ್. That's why they were not using the wetland, whatever the wetlands given as a service of the ecosystem. After 1971, everyone got to know that the importance of the wetlands. So let us see what are all the importance or the significance of the wetlands. We can use the wetland water in agricultural areas. Agricultural areas alli, especially in the paddy cultivation, because paddy require more water, correct? So in agricultural area we can use wetlands, wetland water. Next, it helps in conservation of water and soil. So we know that we are having a very less amount of fresh water, because ಇಂಡಿಯಾದಲ್ಲಿ ಕಂಪ್ಲೀಟ್ ಫ್ರೆಶ್ ವಾಟರು ಅವೈಲೇಬಲ್ ಫ್ರೆಶ್ ವಾಟರ್ ತುಂಬ ಕಡಿಮೆ ಇದೆ. ಬಟ್ ಅದೇ ಫ್ರೆಶ್ ವಾಟರ್ ಐಸ್ ಕ್ಯಾಪ್ ಮತ್ತು ಗ್ಲೇಷಿಯರ್ ರೀಜನಲ್ಲಿ ತುಂಬಾ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ರಿಮೈನಿಂಗ್ ವಾಟರ್ ಏನಾಗಿದೆ, ನಮಗೆ ಸ್ಟೋರ್ ಆಗಿರೋದಲ್ಲಿ ಓಷನ್ ಅಥವಾ ಸಿಯಲ್ಲಿ ಸ್ಟೋರ್ ಆಗಿದೆ. ಸೊ ಹಾಗಾಗಿ ಅವೈಲಬಿಲಿಟಿ ಇರೋದೇ ಕಡಿಮೆ ವಾಟರು. ಇರೋ ವಾಟರ್ಗಳನ್ನ ಡೈರೆಕ್ಟಾಗಿ ಸಿಗೋ ಸೋರ್ಸಸ್ಗಳನ್ನ ನಾವು ಕನ್ಸರ್ವ್ ಮಾಡಬೇಕು ಅನ್ನೋ ಪರ್ಪಸ್ಗೋಸ್ಕರ ನಾವು ವೆಟ್ಲ್ಯಾಂಡ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ಬೋದಾಗತ್ತೆ. ಆ್ಯಂಡ್ ಆಲ್ಸೋ ವೆಟ್ಲ್ಯಾಂಡ್ ಎಕೋಸಿಸ್ಟಮ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಸಾಯಿಲ್ ಕನ್ಸರ್ವೇಷನ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ನೆಕ್ಸ್ಟು, ಬೆಸ್ಟ್ ಹ್ಯಾಬಿಟ್ಯಾಟ್ ಫಾರ್ ಮೈಗ್ರೇಟರಿ ಬರ್ಡ್ಸ್ ಆ್ಯಂಡ್ ಅದರ್ ಸ್ಪೀಸೀಸ್. ಮೈಗ್ರೇಟರಿ ಬರ್ಡ್ಸ್ ಅಂತ ಹೇಳಿದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏನಾಗುತ್ತೆ, ಮೈಗ್ರೇಟ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಎಕ್ಸ್ಟರ್ನಲ್ ಟೆಂಪರೇಚರ್ ಎಕ್ಸ್ಟ್ರೀಮ್ ಇರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಎಕ್ಸ್ಟ್ರೀಮ್ ಅಂದರೆ ಇಟ್ ಮೇ ಬಿ ಹೈಯರ್ ಆರ್ ಇಟ್ ಮೇ ಬಿ ಲೋಯರ್. ಆ ಟೈಮಲ್ಲಿ ಮೈಗ್ರೇಟರಿ ಸ್ಪೀಸೀಸ್ಗಳೇನಾಗುತ್ತೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೈಬೀರಿಯನ್ ಬರ್ಡ್ಸ್, ಕರೆಕ್ಟಾ? ಸೈಬೀರಿಯನ್ ಬರ್ಡ್ಸು ಸೈಬೀರಿಯನ್ ರೀಜನಿಂದ ಇಂಡಿಯಾದಲ್ಲಿರೋ ಭರತ್ಪುರ್ ನ್ಯಾಷನಲ್ ಪಾರ್ಕ್ಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ ಟೆಂಪರೇಚರನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿರಲ್ಲ, ಅದಕ್ಕೋಸ್ಕರ. ಸೊ ಈ ಥರ ಬರ್ಡ್ಸ್ಗಳಿಗೂ ಕೂಡ ಏನಾಗುತ್ತೆ, ವೆಟ್ಲ್ಯಾಂಡು ಒಂದು ಹ್ಯಾಬಿಟ್ಯಾಟ್, ಬೆಸ್ಟ್ ಹ್ಯಾಬಿಟ್ಯಾಟ್ ಆಗುತ್ತೆ. ನೆಕ್ಸ್ಟು, ಟೂರಿಸಮ್ ಮತ್ತು ಫಿಶಿಂಗ್ ಆ್ಯಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ಸುಂದರ್ಬನ್ ಇಸ್ ಅ ವೆಟ್ಲ್ಯಾಂಡ್, ಕರೆಕ್ಟ್? ಅಂದರೆ ಮ್ಯಾಂಗ್ರೋವ್ಸ್ ಇದೆಲ್ಲ ಆ ರೀಜನ್ನು ವೆಟ್ಲ್ಯಾಂಡು, ಟೂರಿಸಮ್ ಆ್ಯಕ್ಟಿವಿಟೀಸ್ನ ಇಂಪ್ರೂವ್ ಆಗುತ್ತೆ. ಆಬ್ವಿಯಸ್ಲಿ ಟೂರಿಸಮ್ ಆ್ಯಕ್ಟಿವಿಟಿ ಮತ್ತು ಫಿಶಿಂಗ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇಂಡಿಯಾದು GDP ಜಾಸ್ತಿ ಆಗ್ತಾ ಹೋಗುತ್ತೆ, ಎಕನಾಮಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಕರೆಕ್ಟಾ? ನೆಕ್ಸ್ಟು,
ಫಿಲ್ಟ್ರೇಷನ್ ಆಫ್ ಪೊಲ್ಯೂಟೆಂಟ್ಸ್ ಆ್ಯಂಡ್ ಅದರ್ ಸೆಡಿಮೆಂಟ್ಸ್. ಈಗ ಯಾವುದಾದ್ರೂ ಇಲ್ಲಿ ವೆಟ್ಲ್ಯಾಂಡ್ ಇದೆ ಅಂತ ಹೇಳಿದ್ರೆ, ಒಂದು ರಿವರ್ ಇಲ್ಲಿ ಫ್ಲೋ ಆಗ್ತಿದೆ ಅಂತ ಹೇಳಿದಾಗ ಏನಾಗುತ್ತೆ, ಈ ಈ ಪಾಟ್ ಏರಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಿಲ್ಟರ್ ಆಗುತ್ತೆ. ಯಾವುದೆಲ್ಲ ಮೆಟಲ್ಸ್ಗಳಾಗಿರ್ಬೋದು ಅಥವಾ ಪೊಲ್ಯೂಟೆಂಟ್ಸ್ಗಳಾಗಿರ್ಬೋದು ಅದು ಇಲ್ಲಿ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿಬಿಟ್ಟು ವಾಟರು ಮೂವ್ ಆಗುತ್ತೆ, ಫ್ರೆಶ್ ವಾಟರ್ ಮೂವ್ ಆಗುತ್ತೆ. ಸೊ ಹಾಗಾಗಿ ವೆಟ್ಲ್ಯಾಂಡ್ಸ್ಗಳು ಪೊಲ್ಯೂಟೆಂಟ್ಸ್ಗಳನ್ನ ಫಿಲ್ಟ್ರೇಷನ್ನ ಕೂಡ ಮಾಡುತ್ತೆ. ನೆಕ್ಸ್ಟು ರೆಡ್ಯೂಸ್ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಬೈ ಅಬ್ಸಾರ್ಬಿಂಗ್ ಮೋರ್ ಕಾರ್ಬನ್ ಸಿಂಕ್. ಆಕ್ವೆಟಿಕ್ ರೀಜನ್ ಆಗಿರೋದ್ರಿಂದ ಕಾರ್ಬನ್ನ ಅಬ್ಸಾರ್ಬ್ ಮಾಡುತ್ತೆ ಅಲ್ವಾ, ಬಿಕಾಸ್ ಆಕ್ವೆಟಿಕ್ ಸ್ಪೀಸೀಸಲ್ಲಿ ಪ್ಲ್ಯಾಂಟ್ ಸ್ಪೀಸೀಸ್ಗಳು ಕೂಡ ಇದೆ ದಟ್ ರಿಕ್ವೈರ್ ಕಾರ್ಬನ್ ಡೈಆಕ್ಸೈಡ್, ಹೌದಲ್ಲ. ಸೊ ವೆಟ್ಲ್ಯಾಂಡ್ಸ್ಗಳು ಜಾಸ್ತಿ ಆಗ್ತಾ ಹೋದರೆ ಏನಾಗುತ್ತೆ, ನಾವೇನೆಲ್ಲ ವೆಹಿಕ್ಯುಲರ್ ಎಮಿಷನ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಈ ಥರ ಆ್ಯಕ್ಟಿವಿಟೀಸಿಂದ ಕಾರ್ಬನ್ನ ಎಮಿಟ್ ಮಾಡ್ತಿದ್ದೀವಲ್ವ, ಅದನ್ನು ಅಬ್ಸಾರ್ಬ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್. ದೀಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ವೆಟ್ಲ್ಯಾಂಡ್ಸ್. ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇರೋ ವೆಟ್ಲ್ಯಾಂಡ್ಗಳನ್ನ ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಯಾವ ಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಸ್ಟೆಪ್ಸ್ನ ತೊಗೊಂಬಂದಿದ್ದೀವಿ ನೋಡ್ಕೊಳ್ಳೋಣ. ಬಿಕಾಸ್ ಅವೇರ್ನೆಸ್ ಇಲ್ದಲೇ ಇರುವಾಗ ಏನಾಗಿತ್ತು, ನಾವು ವೇಸ್ಟ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಬಟ್ ಎಂಟೈರ್ ವರ್ಲ್ಡ್ಗೆ ಅವೇರ್ನೆಸ್ನ ಕೊಟ್ಬಿಟ್ಟು ಯಾವ ಥರ ಕನ್ಸರ್ವೇಷನ್ನ ಮಾಡೋದಕ್ಕೆ ಸ್ಟೆಪ್ಸ್ ತೊಗೊಂಬರ್ತಾ ಇದ್ದೀವಿ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಇಸ್ ರಾಮ್ಸಾರ್ ಸೈಟ್ಸ್. ಬಿಫೋರ್ ಗೋಯಿಂಗ್ ಟು ರಾಮ್ಸಾರ್ ಸೈಟ್ಸ್, ವಿಲ್ ಸಿ ಅಬೌಟ್ ರಾಮ್ಸಾರ್ ಕನ್ವೆನ್ಷನ್. ರಾಮ್ಸಾರ್ ಅನ್ನೋದು ಒಂದು ಪ್ಲೇಸು. ಇಲ್ಲಿ ನಡೆಯುವಂತಹ ಒಂದು ಮೀಟಿಂಗಿಗೆ ನಾವು ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಳಿಬಿಟ್ಟು ಕರಿತೇವೆ. ಯಾವಾಗ ಇದನ್ನು ತೊಗೊಂಬಂದಿದ್ದು ಅಂತ ಹೇಳಿದ್ರೆ 1971ನಲ್ಲಿ. 1971ನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು, ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು 1975ಇಂದ. 1975ಇಂದ ಈ ರಾಮ್ಸಾರ್ ಕನ್ವೆನ್ಷನ್ ಸ್ಟಾರ್ಟೆಡ್ ವರ್ಕಿಂಗ್ ಆರ್ ಇಟ್ ಕೇಮ್ ಇನ್ ಟು ಪಿಕ್ಚರ್. ಈ ಒಂದು ರಾಮ್ಸಾರ್ ಕನ್ವೆನ್ಷನ್ ಅಂಡರಲ್ಲಿ 2nd February ಆಫ್ ಎವ್ರಿ ಇಯರ್ ವಿ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ವೆಟ್ಲ್ಯಾಂಡ್ ಡೇ. ಸೊ ಪ್ರತಿ ವರ್ಷ 2nd Februaryನ ನಾವು ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. 2024 ಅಂದರೆ 2024ಅಲ್ಲಿ ಫೆಬ್ರವರಿ ಆಲ್ರೆಡಿ ಆಗೋಗಿದೆ, ಕರೆಕ್ಟಾ? ಅದ್ರದ್ದು ಥೀಮ್ ಬಂದುಬಿಟ್ಟು ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ಬೀಯಿಂಗ್ಸ್. ಇದು ಥೀಮು. ನಿಮಗೆ ಸ್ಟೇಟ್ ಎಕ್ಸಾಮ್ಸ್ಗೆ ಮತ್ತು UPSCಯಲ್ಲೂ ಕೂಡ ಸ್ಟೇಟ್ಮೆಂಟ್ ವೈಸು ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಟೋಟಲ್ 175 ಕಂಟ್ರೀಸ್ಗಳು ಇದಕ್ಕೆ ಸಿಗ್ನೇಟರೀಸ್ ಆಗಿದ್ದಾರೆ. ಸೊ ಇದರಲ್ಲಿ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ಯಾವುದೆಲ್ಲ ವೆಟ್ಲ್ಯಾಂಡ್ಸ್ಗಳಿಗೆ ಹೈ ಬಯೋಡೈವರ್ಸಿಟಿ ಇದೆ ಅಥವಾ ಹೈ ಎಕೋಸಿಸ್ಟಮ್ನ ಹೋಲ್ಡ್ ಮಾಡಿದೆ, ಆ ರೀಜನ್ಗಳನ್ನ ನಾವು ಹೆರಿಟೇಜ್ ಸೈಟ್ಗಳು ಅಂತ ಹೇಳಿಬಿಟ್ಟು ಆ ರೀಜನ್ಗಳನ್ನ ನಾವು ರಾಮ್ಸಾರ್ ಸೈಟ್ಸ್ಗಳು ಅಂತ ಹೇಳಿಬಿಟ್ಟು ಈ ರಾಮ್ಸಾರ್ ಕನ್ವೆನ್ಷನ್ ಅಂಡರಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ದ ಫಸ್ಟ್ ರಾಮ್ಸಾರ್ ಸೈಟ್ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದಿಸ್ ಕನ್ವೆನ್ಷನ್ ಇಸ್ ಕೋಬರ್ಗ್ ಪೆನಿನ್ಸುಲಾ. ಕೋಬರ್ಗ್ ಪೆನಿನ್ಸುಲಾ ಇರೋದು ನಮಗೆ ಆಸ್ಟ್ರೇಲಿಯಾದಲ್ಲಿ. ಫಸ್ಟ್ ಒನ್ ಎಸ್ಟಾಬ್ಲಿಷ್ ಮಾಡಿರೋದು ನಾವು ಕೋಬರ್ಗ್ ಪೆನಿನ್ಸುಲಾನ. ಇಂಡಿಯಾ 1975ಯಲ್ಲಿ ಇದು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಇಂಡಿಯಾ ಯಾವಾಗ ಜಾಯ್ನ್ ಆಯಿತು ಅಂತ ಹೇಳಿದ್ರೆ 1982ಅಲ್ಲಿ ಇಂಡಿಯಾ ಜಾಯ್ನ್ ಆಯಿತು. ಇಂಡಿಯಾ ಜಾಯ್ನ್ ಆಗುವಾಗ ಯಾವ ವೆಟ್ಲ್ಯಾಂಡ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತು ಅಂತ ಹೇಳಿದ್ರೆ ಚಿಲಿಕಾ ವೆಟ್ಲ್ಯಾಂಡ್ ಆ್ಯಂಡ್ ಕ್ಯೋಲೋದೇವ್ ನ್ಯಾಷನಲ್ ಪಾರ್ಕ್. ಈ ಎರಡನ್ನೂ ಕೂಡ ಎಸ್ಟಾಬ್ಲಿಷ್ ಮಾಡುತ್ತೆ. ಚಿಲಿಕಾ ವೆಟ್ಲ್ಯಾಂಡ್ ವಿ ಆಲ್ರೆಡಿ ನೋ ದಟ್ ಈಸ್ ಇನ್ ಒಡಿಶಾ. ಕ್ಯೋಲೋದೇವ್ ನ್ಯಾಷನಲ್ ಪಾರ್ಕ್ ವಿಚ್ ಇಸ್ ಪ್ರೆಸೆಂಟ್ ಇನ್ ರಾಜಸ್ಥಾನ್. ಈ ಎರಡನ್ನೂ ಎಸ್ಟಾಬ್ಲಿಷ್ ಮಾಡೋದ್ರ ಮೂಲಕ ಇಂಡಿಯಾ ಸಿಗ್ನೇಟರಿ ಆಗುತ್ತೆ ರಾಮ್ಸಾರ್ ಕನ್ವೆನ್ಷನ್ಗೆ. ಅಟ್ ಪ್ರೆಸೆಂಟ್ ಇಂಡಿಯಾ ಹ್ಯಾವಿಂಗ್ ಟೋಟಲ್ 85 ಸೈಟ್ಸ್ ವಿಚ್ ಇಸ್ ಅಂಡರ್ ದ ರಾಮ್ಸಾರ್ ಕನ್ವೆನ್ಷನ್. ರೀಸೆಂಟಾಗಿ ಎಸ್ಟಾಬ್ಲಿಷ್ ಆಗಿರೋ ವೆಟ್ಲ್ಯಾಂಡ್ಸ್ಗಳನ್ನ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಇತ್ತೀಚೆಗೆ ಎಸ್ಟಾಬ್ಲಿಷ್ ಆಗಿರೋದು ತಮಿಳ್ನಾಡಿಂದ 2 ಎಸ್ಟಾಬ್ಲಿಷ್ ಮಾಡಿದ್ದಾರೆ ಮತ್ತು ಮಧ್ಯಪ್ರದೇಶದಿಂದ 1 ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಯಾವುದನ್ನ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಂಜರಾಯನ್ ಬರ್ಡ್ ಸ್ಯಾಂಕ್ಚುರಿ. ನಂಜರಾಯನ್ ಬರ್ಡ್ ಸ್ಯಾಂಕ್ಚುರಿ ಬಂದುಬಿಟ್ಟು ತಮಿಳ್ನಾಡಲ್ಲಿ ಇರೋದು. ನಿಮಗೆ ಎಕ್ಸಾಮಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ, ಅಥವಾ ರೀಸೆಂಟಾಗಿ ಒಂದೇ ಸಲ ಎಸ್ಟಾಬ್ಲಿಷ್ ಮಾಡಿರೋ ವೆಟ್ಲ್ಯಾಂಡ್ಸ್ಗಳು ಯಾವುದ್ಯಾವುದು ಅಂತ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನಂಜರಾಯನ್ ಬರ್ಡ್ ಸ್ಯಾಂಕ್ಚುರಿ ಇರೋದು ತಮಿಳ್ನಾಡಲ್ಲಿ. ಯಾವ ರಿವರ್ ಬ್ಯಾಂಕಲ್ಲಿದೆ? ನೋಯಲ್ ರಿವರ್ ಬ್ಯಾಂಕ್ಸಲ್ಲಿ ಇದೆ. ನೆಕ್ಸ್ಟು ಇದು
ಮೈಗ್ರೇಟರಿ ಸ್ಪೀಸೀಸ್ಗಳಿಗೆ ಮತ್ತು ಅದರ್ ಬರ್ಡ್ ಸ್ಪೀಸೀಸ್ಗಳಿಗೆ ಸಪೋರ್ಟಿಂಗ್ ಹ್ಯಾಬಿಟ್ಯಾಟ್ ಕೂಡ ಆಗಿದೆ. ಯಾವ್ಯಾವ ಥರ ಸ್ಪೀಸೀಸ್ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಯುರೇಷಿಯನ್ ಕೂಟ್, ಸ್ಪಾಟ್ ಹೆಡೆಡ್, ಸ್ಪಾಟ್ ಬೈಲ್ ಡಕ್ and various herons and attracted to migratory birds. ಇದು importance of the ನಂಜರಾಯನ್ ಬರ್ಡ್ ಸ್ಯಾಂಕ್ಚುರಿ. ನೆಕ್ಸ್ಟು ಸೆಂಟ್ರಲ್ ಏಷಿಯನ್ ಫ್ಲೈವೇಸ್ಗೂ ಕೂಡ ಇದು ಹೆಲ್ಪ್ ಆಗ್ತಾ ಇದೆ. ಸೆಕೆಂಡ್ ವೆಟ್ಲ್ಯಾಂಡ್ ಇಸ್ ಕಜುವೆಲ್ಲಿ ಬರ್ಡ್ ಸ್ಯಾಂಕ್ಚುರಿ. ಕಜುವೆಲ್ಲಿ ಬರ್ಡ್ ಸ್ಯಾಂಕ್ಚುರಿ ಕೂಡ ನಮಗೆ ಎಲ್ಲಿರೋದು? ತಮಿಳ್ನಾಡಲ್ಲಿ ಇರೋದು. ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ಕಜುವೆಲ್ಲಿ ಬರ್ಡ್ ಸ್ಯಾಂಕ್ಚುರಿ ಬಂದ್ಬಿಟ್ಟು ಕೋರಮಂಡಲ್ ಕೋಸ್ಟಲ್ ಇದೆ ಆ್ಯಂಡ್ ಇಟ್ ಈಸ್ ಅ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ವೆಟ್ಲ್ಯಾಂಡ್ ಇನ್ ಸೌತ್ ಇಂಡಿಯಾ. ಸೊ ಎಕ್ಸಾಮಲ್ಲಿ ವಿಚ್ ಇಸ್ ದ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ವೆಟ್ಲ್ಯಾಂಡ್ ಇನ್ ಸೌತ್ ಇಂಡಿಯಾ ಅಂತ ಕೂಡ ಕೇಳ್ಬೋದು. ಸೊ ಆವಾಗ ನಿಮಗೆ ಗೊತ್ತಿರಬೇಕು ಕಜುವೆಲ್ಲಿ ಬರ್ಡ್ ಸ್ಯಾಂಕ್ಚುರಿ ಅಂತ. ಬ್ರಾಕಿಶ್ ವಾಟರ್ ಅಂತ ಹೇಳಿದ್ರೆ ಹ್ಯಾವಿಂಗ್ ಎ ಸಾಲ್ಟ್ ಕಂಟೆಂಟ್ ಫ್ರಮ್ 5 to 35 ppt. ಇದನ್ನು ನಾವು ಬ್ರಾಕಿಶ್ ವಾಟರ್ ಅಂತ ಹೇಳಿಬಿಟ್ಟು ಸಪ್ರೇಟ್ ಮಾಡ್ತೀವಿ, ಕರೆಕ್ಟಾ? ನೆಕ್ಸ್ಟು ಇದು ಕೂಡ ಮೈಗ್ರೇಟರಿ ಬರ್ಡ್ಸ್ಗಳಿಗೆ ಹ್ಯಾಬಿಟ್ಯಾಟ್ ಆಗಿದೆ. ಈಸ್ಟ್ ಏಷ್ಯಾ, ಆಸ್ಟ್ರೇಲಿಯನ್ ಫ್ಲೈವೇಸ್ಗೂ ಕೂಡ ಇದು ಒಂದು ಹ್ಯಾಬಿಟ್ಯಾಟ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ತವಾ ರಿಸರ್ವಯರ್. ತವಾ ರಿಸರ್ವಯರ್ ಇರೋದು ಮಧ್ಯಪ್ರದೇಶಲ್ಲಿ. ತವಾ ರಿವರ್ ಇದೆ ಅಲ್ವಾ, ಆ ರಿವರಲ್ಲಿ ಇದು ರಿಸರ್ವಯರ್ ಇದೆ, ಹಾಗಾಗಿ ಇದನ್ನು ತವಾ ರಿಸರ್ವಯರ್ ಅಂತ ಕರಿತೇವೆ. ಆ್ಯಂಡ್ ಇಟ್ ಈಸ್ ಅ ಮ್ಯಾಸಿವ್ ವಿಂಟರಿಂಗ್ ಗ್ರೌಂಡ್ ಫಾರ್ ಮೈಗ್ರೇಟರಿ ಬರ್ಡ್ಸ್. ವಿಂಟರ್ ಟೈಮಲ್ಲಿ ಮೈಗ್ರೇಟರಿ ಬರ್ಡ್ಸ್ಗಳಿಗೆ ಹ್ಯಾಬಿಟ್ಯಾಟ್ ಆಗಿದೆ. ನೆಕ್ಸ್ಟ್ ಈಸ್ ಅಬೌಟ್ ಮಾಂಟ್ರಿಯಾಕ್ಸ್ ರೆಕಾರ್ಡ್. ವಿ ನೋ ದಟ್ ಅಂಡರ್ ದ ರಾಮ್ಸರ್ ಕನ್ವೆನ್ಷನ್, ದ ರೀಜನ್ ವಿಚ್ is having high biodiversity that we are listing under the Ramsar Convention. But under the Montreux Record, we are going to list the sites which are threat to human habitat. ಹ್ಯೂಮನ್ ವರ್ಕ್ಸಿಂದ ಯಾವುದೆಲ್ಲ ಸೈಟ್ಗಳಿಗೆ, ಯಾವುದೆಲ್ಲ ರಾಮ್ಸಾರ್ ಸೈಟ್ಸ್ಗಳಿಗೆ ಥ್ರೆಟ್ ಆಗ್ತಿದೆ ಅಥವಾ ಅದರದ್ದು ಬಯೋಡೈವರ್ಸಿಟಿ ಹ್ಯಾಬಿಟ್ಯಾಟ್ ಎಲ್ಲಿ ಕಂಟ್ರೋಲ್ ಆಗ್ತಿದೆ ಅಥವಾ ಕಡಿಮೆ ಆಗ್ತಿದೆ, ಅದನ್ನು ನಾವು ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿ ತೊಗೊಂಬರ್ತೀವಿ. ಇಲ್ಲಿ ಡೆಫಿನೇಷನ್ ಕೂಡ ಅದೇ ಇದೆ. ಇಟ್ ಈಸ್ ಅ ಪಾರ್ಟ್ ಆಫ್ ಲಿಸ್ಟ್ ಆಫ್ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇಸ್ ರಾಮ್ಸರ್ ಸೈಟ್. ರೆಕಾರ್ಡ್ಸ್ ಚೇಂಜ್ ಟು ದ ಎಕಾಲಜಿಕಲ್ ಕ್ಯಾರೆಕ್ಟರ್ ಆಫ್ ದೀಸ್ ಸೈಟ್ಸ್ ಆರ್ ಕಾಸ್ಡ್ ಬೈ. ಯಾವುದ್ಯಾವುದರಿಂದ ಕಾಸ್ ಆಗ್ತಿದೆ ಅಂತ ಹೇಳಿದ್ರೆ ಹ್ಯೂಮನ್ ಇಂಟರ್ಫರೆನ್ಸ್, ಪೊಲ್ಯೂಷನ್ ಆ್ಯಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಈ ಒಂದು ಪೊಲ್ಯೂಟೆಂಟ್ಸಿಂದ ಎಲ್ಲಿ ಕಾಸ್ ಆಗ್ತಿದೆಯಲ್ವಾ ಅದನ್ನು ನಾವು ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿ ತೊಗೊಂಬರ್ತೀವಿ. ಈ ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿ ಇಲ್ಲಿ ತನಕ ಇಂಡಿಯಾಯಿಂದ 2 ವೆಟ್ಲ್ಯಾಂಡ್ಗಳನ್ನ ತೊಗೊಂಬಂದಿದ್ದೀವಿ. ಒಂದು ಲೋಕ್ಟಾಕ್ ಲೇಕ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಮಣಿಪುರ್. ಲೋಕ್ಟಾಕ್ ಲೇಕಲ್ಲಿ ನಾವು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ನ ಕೂಡ ನೋಡ್ಬೋದಾಗತ್ತೆ. ನೆಕ್ಸ್ಟು ಆ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ನ ಕೇಬೆಟ್ ಲ್ಯಾಮ್ಜಾವೋ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರಿತೇವೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕ್ಯೋಲೋದೇವ್ ನ್ಯಾಷನಲ್ ಪಾರ್ಕ್, ರಾಜಸ್ಥಾನ್. ಈ ಎರಡನ್ನೂ ಕೂಡ ನಾವು ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿ ಇಟ್ಬಿಟ್ಟು ಕನ್ಸರ್ವೇಷನ್ನ ಮಾಡ್ತಿದ್ದೀವಿ ಅಥವಾ ಪ್ರೊಟೆಕ್ಟನ್ನು ಮಾಡ್ತಿದ್ದೀವಿ. ಅದೇ ಥರ ಮೊದಲಿಗೆ ಚಿಲಿಕಾ ಲೇಕ್ನ ಕೂಡ ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿ ಇಟ್ಟಿದ್ರು. ಯಾವುದನ್ನು? ಚಿಲಿಕಾ ಲೇಕ್. ಬಟ್ ಈ ಚಿಲಿಕಾ ಲೇಕನ್ನು ಮಾಂಟ್ರಿಯಾಕ್ಸ್ ರೆಕಾರ್ಡಿಂದ ರಿಮೂವ್ ಮಾಡಿದ್ದಾರೆ ಬಿಕಾಸ್ ಅದರದ್ದು ಬಯೋಡೈವರ್ಸಿಟಿ ಮತ್ತು ಹ್ಯಾಬಿಟ್ಯಾಟು ಎರಡೂ ಕೂಡ ಇನ್ಕ್ರೀಸ್ ಆಗಿದೆ. ಅದಕ್ಕೋಸ್ಕರ ಚಿಲಿಕಾ ಲೇಕನ್ನು ರಿಮೂವ್ ಮಾಡಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಕ್ಯೋಲೋದೇವ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಲೋಕ್ಟಾಕ್ ಲೇಕ್ ಎರಡೂ ಕೂಡ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಲಿಸ್ಟಲ್ಲಿ ಇದೆ. ಇಂಡಿಯಾ ಹ್ಯಾವಿಂಗ್ ದ ಲಾರ್ಜೆಸ್ಟ್ ರಾಮ್ಸರ್ ವೆಟ್ಲ್ಯಾಂಡ್, ದಟ್ ಈಸ್ ಸುಂದರ್ಬನ್, ಆ್ಯಂಡ್ ಇಟ್ ಈಸ್ ಎ ಸ್ಮಾಲೆಸ್ಟ್ ವೆಟ್ಲ್ಯಾಂಡ್, ದಟ್ ಈಸ್ ರೇಣುಕಾ ವೆಟ್ಲ್ಯಾಂಡ್. It is present in ಹಿಮಾಚಲ್ ಪ್ರದೇಶ್. ಈ ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅಂಡರಲ್ಲಿ. ನೆಕ್ಸ್ಟು ರೀಸೆಂಟ್ ನ್ಯೂಸ್ಗಳನ್ನ ಎನ್ವಿರಾನ್ಮೆಂಟಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಎನ್ವಿರಾನ್ಮೆಂಟ್ ಸ್ಟಾಟಿಕ್ ಸಬ್ಜೆಕ್ಟೇ, ಬಟ್ ಅದರಲ್ಲಿ ಡೈನಮಿಕ್ ಕಾನ್ಸೆಪ್ಟ್ಗಳನ್ನ ಜಾಸ್ತಿ ಕೇಳ್ತಾರೆ, ಅಂದರೆ ಕರೆಂಟ್ ಅಫೇರ್ಸ್ಗಳನ್ನ ಜಾಸ್ತಿ ಕೇಳ್ತಿರ್ತಾರೆ. ಸೊ ಹಾಗಾಗಿ ವೆಟ್ಲ್ಯಾಂಡ್ಸ್ ಅನ್ನೋ ಕಾನ್ಸೆಪ್ಟ್ ಬಂದುಬಿಟ್ಟು ನಿಮಗೆ ಬೋತ್ ಸ್ಟೇಟ್ ಎಕ್ಸಾಮ್ಸ್ ಆ್ಯಂಡ್ ಆಲ್ಸೋ ಸೆಂಟ್ರಲ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ವೈ? ಬಿಕಾಸ್ ಕರ್ನಾಟಕದಲ್ಲಿ ಫಸ್ಟ್ ವೆಟ್ಲ್ಯಾಂಡ್ ಯಾವುದನ್ನು ಎಸ್ಟಾಬ್ಲಿಷ್ ಮಾಡಿರೋದು? ಕರ್ನಾಟಕದ ಫಸ್ಟ್ ವೆಟ್ಲ್ಯಾಂಡ್ ಬಂದುಬಿಟ್ಟು ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ. ಅದಾದಮೇಲೆ 3 ವೆಟ್ಲ್ಯಾಂಡ್ಸ್ಗಳನ್ನ ರಾಮ್ಸಾರ್ ಸೈಟಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಹಾಗಾಗಿ ಸ್ಟೇಟ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೆಂಟ್ರಲ್ ಎಕ್ಸಾಮ್ಗೆ ಬೇರೆ ಬೇರೆ ಪ್ಲೇಸಲ್ಲಿ ಕೂಡ ನಾವೇನು ಮಾಡ್ತಾ ಇದ್ದೀವಿ? ರಾಮ್ಸಾರ್ ಸೈಟ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಸೆಂಟ್ರಲ್ ಎಕ್ಸಾಮ್ ಅಥವಾ UPSCಯಲ್ಲಿ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಫಸ್ಟ್ ಒನ್,
ಕರವೆಟ್ಟಿ ಬರ್ಡ್ ಸ್ಯಾಂಕ್ಚುರಿ ತಮಿಳ್ನಾಡಲ್ಲಿದೆ ಇದು. ನೆಕ್ಸ್ಟು ಲಾಂಗ್ ಹುಡ್ ಶೋಲಾ ರಿಸರ್ವೇಯರ್ ಫಾರೆಸ್ಟ್ ತಮಿಳ್ನಾಡಲ್ಲಿದೆ. ಈ ಮೂರು ಬಂದ್ಬಿಟ್ಟು ಕರ್ನಾಟಕದಲ್ಲಿರೋದು, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಸ್ಟೇಟ್ ಎಕ್ಸಾಮ್ಸ್. ಯಾವ್ದ್ಯಾವುದು ಅಂದರೆ ಮಾಗಡಿ ಕೆರೆ ಕನ್ಸರ್ವೇಷನ್ ರಿವರ್, ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್, ಅಗ್ನಶಿನಿ ಎಸ್ಚುರಿ, ಈ ಮೂರು ಕೂಡ ಕರ್ನಾಟಕದಲ್ಲಿರೋದು. ಅಲಾಂಗ್ ವಿತ್ ದಿಸ್ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ. ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಈ 4 ಕರ್ನಾಟಕದಲ್ಲಿರುವಂತಹ ವೆಟ್ಲ್ಯಾಂಡ್ಸ್ಗಳು. ನೆಕ್ಸ್ಟು ನಾಗಿ ಆ್ಯಂಡ್ ನಾಗ್ತಿ ಬರ್ಡ್ ಸ್ಯಾಂಕ್ಚುರಿ. ನಾಗಿ ಆ್ಯಂಡ್ ನಾಗ್ತಿ ಬರ್ಡ್ ಸ್ಯಾಂಕ್ಚುರಿಗಳಿರೋದು ಬಿಹಾರಲ್ಲಿ. ಇದೆರಡನ್ನೂ ಕೂಡ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಆಯ್ತಲ್ವಾ June 5, ಆವಾಗ ವೆಟ್ಲ್ಯಾಂಡ್ ಅಂತ ಹೇಳಿಬಿಟ್ಟು ಎಸ್ಟಾಬ್ಲಿಷ್ನ ಮಾಡಿರ್ತೀವಿ. ಆ್ಯಂಡ್ ಇಂಡಿಯಾದಲ್ಲಿ ಹೈಯೆಸ್ಟ್ ವೆಟ್ಲ್ಯಾಂಡ್ಸ್ ಇರೋ ಸ್ಟೇಟ್ ಯಾವುದು ಅಂತ ಕೇಳಿದ್ರೆ ತಮಿಳ್ನಾಡು. ಇದಿಷ್ಟು ನಮಗೆ ವೆಟ್ಲ್ಯಾಂಡ್ಸ್ ರಿಲೇಟೆಡ್ಡು ನಾವು ನೋಡ್ಕೊಂಡಿದ್ದು. ಇದಿಷ್ಟು ಬಗ್ಗೆ ಕೂಡ ನಿಮ್ಗೆ ಎಕ್ಸಾಮಲ್ಲಿ ಯಾವುದನ್ನೇ ಕೇಳೋ ಚಾನ್ಸಸ್ ಇರುತ್ತೆ. ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಕಾನ್ಸೆಪ್ಟ್ GS 3 ವೆಟ್ಲ್ಯಾಂಡ್ ಮೇಲೆ ಯಾವ ಥರ ಕ್ವಶನ್ ಬೇಕಾದ್ರೂ ಕೇಳೋ ಚಾನ್ಸಸ್ ಇರುತ್ತೆ, ಬೋತ್ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಆಲ್ಸೋ ಫಾರ್ ದ ಮೇನ್ಸ್, ಎರಡಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿದೆ. ಇದಿಷ್ಟು ನಮಗೆ ವೆಟ್ಲ್ಯಾಂಡ್ ರಿಲೇಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.